ಇನ್ನು ಪ್ರಯಾಣಿಕರ ವಿರೋಧದ ನಡುವೆಯೂ ಕೂಡ ಮೆಟ್ರೋ ಟಿಕೆಟ್ ದರ ಹೆಚ್ಚಳಕ್ಕೆ ಬಿಎಂಆರ್ಸಿಎಲ್ ಅಸ್ತು ಎಂದಿದೆ. ಸೋಮವಾರದಿಂದಲೇ ದುಬಾರಿ ಪ್ರಯಾಣ ಅಂತ ಇವತ್ತೇ ಆದೇಶ ಹೊರಡಿಸಿದ್ದು, ಇದರ ನಡುವೆ ಟಿಕೆಟ್ ದರ ಹೆಚ್ಚಿಸಿದ್ದು ಯಾರು ಎನ್ನುವ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರ ನಡುವೆ ಜಟಾಪಟಿಯೇ ಆಗಿದೆ. ಜನರ ಆಕ್ರೋಶಕ್ಕೂ ಜಗ್ಗಲಿಲ್ಲ, ಪ್ರಯಾಣಿಕರ ಕೂಗಿಗೂ ಮಣಿಯಲಿಲ್ಲ. ಸರ್ಕಾರ ಅಸ್ತು ಅಂತ ಇದ್ದಂತೆ ನಿನ್ನೆ ಬಿಎಂಆರ್ಸಿಎಲ್ ಅಧಿಕೃತ ಆದೇಶ ಹೊರಡಿಸಿಯೇ ಬಿಟ್ಟಿದೆ. ಸೋಮವಾರದಿಂದ ದುಬಾರಿ ಸವಾರಿಗೆ ಸಜ್ಜಾಗಿದೆ. ಇದರ ನಡುವೆ ಕಾಂಗ್ರೆಸ್ ಬಿಜೆಪಿ ನಡುವೆ ಮೆಟ್ರೋ ಟಿಕೆಟ್ ದರ ಏರಿಕೆ ಫೈಟ್ ಶುರುವಾಗಿದೆ. ಶೇಕಡ 5ರಷ್ಟು ಮೆಟ್ರೋ ಟಿಕೆಟ್ ದರ ಏರಿಸಿ ಬಿಎಂಆರ್ಸಿಎಲ್ ಆದೇಶ. ಸೋಮವಾರದಿಂದಲೇ ಶುರುವಾಗಲಿದೆ ದುಬಾರಿ ಪ್ರಯಾಣ. ಏಕಾಏಕಿ ಮೆಟ್ರೋ ಟಿಕೆಟ್ ದರ ಹೆಚ್ಚಿಸಿ ಬಿಎಂಆರ್ಸಿಎಲ್ ಆದೇಶ ಹೊರಡಿಸಿದೆ. 2025ರ ಫೆಬ್ರವರಿ 9ರಂದು ಶೇಕಡ 105.5ರಷ್ಟು ದರ ಏರಿಕೆ ಮಾಡಿತ್ತು. 1 ಟು ಡಬಲ್ ಟಿಕೆಟ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ದೊಡ್ಡ ಬರೆ ಹಾಕಿತ್ತು. ಪ್ರಯಾಣಿಕರ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಶೇಕಡ 71.5ಕ್ಕೆ ದರ ಇಳಿಕೆ ಮಾಡಿತ್ತು. ಹೀಗೆ ಪ್ರಯಾಣಿಕರ ಮೇಲೆ ದೊಡ್ಡ ಬರೆ ಎಳೆದು ವರ್ಷವಾಗ್ತಾ ಇದ್ದಂತೆ ಮತ್ತೆ ಪ್ರಯಾಣಿಕರಿಗೆ ಶಾಕ್ ಕೊಟ್ಟಿದೆ. ಶೇಕಡ 5ರಷ್ಟು ತೆರಿಗೆ ದರ ಹೆಚ್ಚಿಸಿ ನಿನ್ನೆ ಆದೇಶ ಹೊರಡಿಸಿದೆ. ದರ ಪರಿಷ್ಕರಣಾ ಸಮಿತಿಯ ರೆಕಮೆಂಡೇಶನ್ ಏನಿದೆ ಅದ್ರ ಪ್ರಕಾರ ನಾವು ಬರೀ 5% ಮಾತ್ರ ನಾವು ಮಾಡಬೇಕಾಗತ್ತೆ. ಸೊ ಹಾಗಾಗಿ ಇವಾಗ 5% ನಾವು 1 ವರ್ಷ ಮುಗಿತಿದ್ದಂಗೆ ಆನ್ಯುಯಲ್ ರಿವಿಷನ್ ಏನಂತ ಕರಿತೀವಿ ನಾವು, ಅದು ಇವಾಗ 9ನೇ ತಾರೀಕು ಫೆಬ್ರವರಿಯಿಂದ ಜಾರಿಗೆ ಬರುತ್ತೆ. ಪ್ರತಿ ವರ್ಷ ಹೀಗೆ ಟಿಕೆಟ್ ದರ ಹೆಚ್ಚು ಮಾಡ್ತಾ ಇರೋದಕ್ಕೆ ಪ್ರಯಾಣಿಕರು ಆಕ್ರೋಶಗೊಂಡಿದ್ದಾರೆ. ಹಾಫ್ ಪೀಪಲ್ಗೆ ಪೇ ಮಾಡೋಕ್ಕಾಗುತ್ತೆ, ಹಾಫ್ ಪೀಪಲ್ ಕಮ್ಮಿ ಸ್ಯಾಲರಿ ಇದಾರಲ್ವಾ ಅವರಿಗೆಲ್ಲ ಕಷ್ಟ ಆಗುತ್ತೆ. ಇವಾಗ ಮಿಡಲ್ ಕ್ಲಾಸ್ ಅವ್ರಿಗೂ ಕಷ್ಟ ಆಗ್ಬಿಡುತ್ತೆ ಈ ತರ ಹೈಕ್ ಮಾಡಿದ್ರೆ. ಸರ್ಕಾರಕ್ಕೆ ಮನವಿ ಅಂತ ಮಾಡೋದು ಸರ್, ಅವ್ರು ಮನವಿ ಮಾಡೋದು ಏನು ಇದೆ, ಬೆಲೆನೇ ಇಲ್ಲ ಅದಕ್ಕೆ. ಬಟ್ ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಮಾಡ್ಬೇಕಷ್ಟೇ. ಮೆಟ್ರೋ ಪ್ರಯಾಣ ದರ ಏರಿಕೆ ಬಿಜೆಪಿ ಕಾಂಗ್ರೆಸ್ ಕೆಸರರ ಚಾಟ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ವಿಚಾರವಾಗಿ ರಾಜಕೀಯ ಜಟಾಪಟಿಯೂ ಶುರುವಾಗಿದೆ. ಬಿಜೆಪಿಯವರು ರಾಜ್ಯ ಸರ್ಕಾರವೇ ಕಾರಣ ಅಂತ ಇದ್ರೆ, ಕಾಂಗ್ರೆಸ್ ನಾಯಕರು ಕೇಂದ್ರದತ್ತ ಬೊಟ್ಟು ಮಾಡಿದ್ದಾರೆ. ದರ ಏರಿಕೆ ಸಮಿತಿಯನ್ನ ಬದಲಾಯಿಸಬೇಕು ಅಂತ ಒತ್ತಾಯಿಸಿರುವ ತೇಜಸ್ವಿ ಸೂರ್ಯ ರಾಜ್ಯ ಸರ್ಕಾರದ ತಾಕೀತಿನ ಮೇಲೆ ದರ ಏರಿಕೆ ಆಗೋದು ಎಂದಿದ್ದಾರೆ. ಕೇಂದ್ರ ಸರ್ಕಾರದ ಟೀಮ್ ಕೂಡ ಇರುತ್ತೆ, ಅವರೇ ಮಾಡೋದು ಅಂತ ಡಿಕೆ ಹೇಳಿದ್ದಾರೆ. ರಾಜ್ಯ ಸರ್ಕಾರಕ್ಕೂ ಒತ್ತಾಯ ಮಾಡ್ತಾ ಇದ್ದೀನಿ, ನಿಮ್ಮಲ್ಲಿ ಏನಂತ ವಿಶೇಷತೆ ನಿಮ್ಮ ಬೆಂಗಳೂರು ಮೆಟ್ರೋದು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಮುಂಬೈಯಲ್ಲಿ, ಕಲ್ಕತ್ತಾದಲ್ಲಿ, ಚೆನ್ನೈಯಲ್ಲಿ, ಎಲ್ಲೂ ದೇಶದಲ್ಲಿ ಇಲ್ದಲೇ ಇರುವಂತ ಸರ್ವಿಸ್ ನೀವ್ ಏನ್ ಕೊಡ್ತಾ ಇದ್ದೀರಾ ಇಷ್ಟೊಂದು ರೇಟ್ ಜಾಸ್ತಿ ಮಾಡೋದಕ್ಕೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅವ್ರದೇ ಒಂದು ಟೀಮ್ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಮತ್ತು ಅವರೆಲ್ಲ ಸೇರಿ ಒಂದು ಟೀಮ್ ಇದೆ. ಅವರು ಸೆಕ್ರೆಟರಿ ಚೇರ್ಮನ್ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ. ಅವರು ತೀರ್ಮಾನ ಮಾಡಿದ್ದಾರೆ, ಅವ್ರು ಮಾಡ್ತಾರೆ. ಅವ್ರ ಮೇಲೆ ಮಾಡಕೈತಿತ್ತ, ಅವ್ರ ಚೇರ್ಮನ್ ಅವ್ರು ಹೇಳ್ಬೇಕು, ಅವ್ರ ಚೇರ್ಮನ್ ಅವ್ರ ಮಿನಿಸ್ಟರ್ ಅವ್ರು ಹೇಳ್ಬೇಕು. ಸರಿ, ನಾನು ಹೇಳ್ತಾ ಇದ್ದೀನಿ ಕೇಳಿ, ನಮ್ಮವರೆಗೂ ಬರುದಿಲ್ಲ. ಅದಕ್ಕೊಂದು ಆಟೋಮೆಟಿಕ್ ಒಂದು ಕಂಪ್ನಿ ಇದೆ, ಇದಿದೆ, ಲೆಕ್ಕಾಚಾರ ಇದೆ. ಅವರು ಸೆಂಟ್ರಲ್ ಗೌರ್ಮೆಂಟ್ ಅವರೇ ಅದಕ್ಕೆ ಚೇರ್ಮನ್. ಪ್ರತಿ ಸತಿ ನಾವು ಮೆಟ್ರೋ ದರ ಕಡಿಮೆ ಮಾಡಿ ಅಂತ ಕೇಳಿದ್ರೆ, ಇಲ್ಲ ನೀವು ಕೇಂದ್ರ ಸರ್ಕಾರನೋ ಕೇಳಿ ಅಂತ ಹೇಳ್ತೀರಿ, ಅವ್ರು ಮಾಡಿದ್ದು ಅಂತ. ಪ್ರತಿ ಸತಿ ಇದೇ ಸುಳ್ಳು ಹೇಳ್ತೀರಿ. ಒನ್ಸ್ ಅಂಡ್ ಫಾರ್ ಆಲ್ ನಾನು ಕ್ಲಾರಿಫೈ ಮಾಡಕ್ಕೆ ಇಷ್ಟಪಡ್ತೀನಿ. ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಕೇಳೋವಂಥದ್ದೇ, ಆ ಪ್ರಾಸೆಸ್ ಶುರು ಆಗುವಂಥದ್ದೇನೆ ರಾಜ್ಯ ಸರ್ಕಾರದ ತಾಕೀತು ಮೇಲೆ. ಒಂದಲ್ಲ ಎರಡಲ್ಲ, ಸುಮಾರು 10 ಪತ್ರಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಬರೆದಿದ್ದಾರೆ, ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ. ಮೆಟ್ರೋ ಟಿಕೆಟ್ ದರ ಹೆಚ್ಚಳ ಕಾಂಗ್ರೆಸ್ ಬಿಜೆಪಿ ನಡುವೆ ಜಟಾಪಟಿಗೆ ಕಾರಣವಾಗಿದೆ. ಇವತ್ತು ಶಕ್ತಿ ಸ್ಕೀಮ್ ಏನಿದೆ ಅಲ್ಲ, ಆ ಶಕ್ತಿ ಸ್ಕೀಮ್ಗೆ ಈ ಹಣವನ್ನು ತಗೊಂಡೋಗಿ ತುಂಬ್ತಾ ಇದ್ದಾರೆ. ಬೇರೆ ಬೇರೆ ಸ್ಕೀಮ್ಗಳಿಗೆ ಎಲ್ಲದಕ್ಕೂ ಕೂಡ, ಯಾಕಂದರೆ ಈ ಸರ್ಕಾರ ಟೋಟ್ಲಿ ದಿವಾಳಿ ಆಗಿದೆ, ಯಾವುದಕ್ಕೂ ದುಡ್ಡಿಲ್ಲ. ಬೆಂಗಳೂರಂಥ ಮಹಾನಗರದಲ್ಲಿ ಪಾಟ್ ಹೋಲ್ ಫಿಲಪ್ ಮಾಡೋಕ್ಕೂ ಕೂಡ ದುಡ್ಡಿಲ್ಲ. ಕೇಂದ್ರದ ಒಬ್ಬ ರೆಪ್ರೆಸೆಂಟೇಟಿವ್ ಇರ್ತಾರೆ, ರಾಜ್ಯದ ಒಬ್ಬ ರೆಪ್ರೆಸೆಂಟೇಟಿವ್ ಇರ್ತಾರೆ. ನಮ್ಮ ರಾಜ್ಯದ ರೆಪ್ರೆಸೆಂಟೇಟಿವ್ ರಮಣಾರೆಡ್ಡಿ ಅವರು, ನಿವೃತ್ತ IAS ಅಧಿಕಾರಿ. ಇವ್ರ ಖರ್ಚು ವೆಚ್ಚಗಳನ್ನೆಲ್ಲ ಕೇಳಿಕೊಂಡು, ಅದೇ ರೀತಿ ಪಬ್ಲಿಕ್ನು ಕೂಡ ಕೇಳಿಕೊಂಡು ಎಷ್ಟು ದರ ಹೆಚ್ಚು ಮಾಡ್ಬೋದು ಅಂತೇಳಿ ಆ ಸಮಿತಿ ಯಾರಿಗೆ ಶಿಫಾರಸು ಮಾಡುತ್ತೆ? ಕೇಂದ್ರಕ್ಕೆ ಶಿಫಾರಸು ಮಾಡುತ್ತೆ. ನನಗೆ ಯಾವ ಫೈಲು ಬಂದಿಲ್ಲ. ಅವ್ರದೇ ಒಂದು ಟೀಮ್ ಇದೆ, ಸೆಂಟ್ರಲ್ ಗೌರ್ಮೆಂಟು ಮತ್ತು ಅವರೆಲ್ಲ ಸೇರಿ ಒಂದು ಟೀಮ್ ಇದೆ. ಅವರು ಸೆಕ್ರೆಟರಿ ಚೇರ್ಮನ್ ಇದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಸೆಕ್ರೆಟರಿ. ಅವರು ತೀರ್ಮಾನ ಮಾಡಿದ್ದಾರೆ, ನನ್ನ ಗಮನಕ್ಕೆ ಬಂದಿಲ್ಲ. ಮೊದಲಿನಿಂದಲೂ ದರ ಏರಿಕೆ ವಿರೋಧಿಸಿದ್ದ ಸಂಸದ ತೇಜಸ್ವಿ ಸೂರ್ಯ ಬಿಎಂಆರ್ಸಿಎಲ್ ನಿರ್ಧಾರವನ್ನ ತಾತ್ಕಾಲಿಕವಾಗಿ ತಡೆ ಹಿಡಿಯುವಂತೆ ಕೇಂದ್ರ ಸಚಿವ ಮನೋಹರ್ ಲಾಲ್ ಖಟ್ಟರ್ಗೆ ಮನವಿ ಮಾಡಿದ್ದಾರೆ. ನಾನು ಮತ್ತೆ ಇನ್ನೊಂದ್ಸತಿ ಹೇಳ್ತೀನಿ, ಈ ದರ ಜಾಸ್ತಿ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ ಅಲ್ಲ.
ಕೇಂದ್ರ ಸರ್ಕಾರ ದರ ಜಾಸ್ತಿ ಮಾಡಿದ್ದಿದ್ರೆ ದೇಶದಲ್ಲಿರುವಂಥ ಎಲ್ಲ ಮೆಟ್ರೋಗಳಲ್ಲೂ ಏಕಾಏಕಿ ದರ ಜಾಸ್ತಿ ಆಗಬೇಕಾಗಿತ್ತು. ರಾಜ್ಯ ಸರ್ಕಾರವೇ ದರ ಏರಿಸಿದೆ ಅಂತ ಬಿಜೆಪಿಯವರು ಹೇಳಿದ್ರೆ ಸಮಿತಿಯಲ್ಲಿ ಕೇಂದ್ರದವರು ಇದ್ದಾರೆ ಅಂತ ಕೈಪಡೆ ಹೇಳ್ತಾ ಇದೆ. ಇದರ ನಡುವೆ ಬೆಂಗಳೂರಿಗರು ಮಾತ್ರ ದುಬಾರಿ ಮೆಟ್ರೋ ಪ್ರಯಾಣಕ್ಕೆ ಸೋಮವಾರದಿಂದ ಸಜ್ಜಾಗಬೇಕಿದೆ. ಕಿರಣ್ ಸೂರ್ಯ, TV9 ಬೆಂಗಳೂರು.